ಎಲ್ಲರಿಗೂ ನಮಸ್ಕಾರ. ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಅದ್ಭುತ ಭಾಗವಾಗಿರೋ 18 ಮಹಾಪುರಾಣಗಳ ಜಗತ್ತಿಗೆ ಸ್ವಾಗತ. ಇವು ಬರೀ ಕಥೆಗಳಲ್ಲ, ಜ್ಞಾನದ ಸಾಗರ. ಬನ್ನಿ, ಈ ಪವಿತ್ರ ಗ್ರಂಥಗಳ ಮಹತ್ವವನ್ನ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ನೋಡಿ, ವೇದಗಳಲ್ಲಿರೋ ಜ್ಞಾನ ಇದೆಯಲ್ಲ, ಅದು ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗೋದಿಲ್ಲ. ತುಂಬಾನೇ ಗಹನವಾದದ್ದು. ಹಾಗಾದ್ರೆ ಈ ಜ್ಞಾನವನ್ನ ಸಾಮಾನ್ಯ ಜನರಿಗೆ ತಲುಪಿಸೋದು ಹೇಗೆ? ಈ ಒಂದು ಪ್ರಶ್ನೆಗೆ ಉತ್ತರವೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ. ಪುರಾಣಗಳ ಮುಖ್ಯ ಉದ್ದೇಶವೇ ಇದು: ಕ್ಲಿಷ್ಟಕರವಾದ ವೇದಗಳ ಸಾರಾಂಶವನ್ನ ಸಾಮಾನ್ಯ ಜನರಿಗೆ ಅರ್ಥ ಆಗೋ ಹಾಗೆ ಇಂಟ್ರೆಸ್ಟಿಂಗ್ ಕಥೆಗಳ ರೂಪದಲ್ಲಿ ಹೇಳೋದು. ಅಂದ್ರೆ ಇದು ಕಷ್ಟವಾದ ತತ್ವಶಾಸ್ತ್ರಕ್ಕೂ ಮತ್ತು ಸಾಮಾನ್ಯ ಜನರಿಗೂ ನಡುವೆ ಒಂದು ಸೇತುವೆ ಕಟ್ಟಿದ ಹಾಗೆ. ಹಾಗಾದ್ರೆ ಈ ಪುರಾಣಗಳ ಮೂಲ ಉದ್ದೇಶವಾದ್ರೂ ಏನು? ಬನ್ನಿ, ಇದನ್ನು ಸ್ವಲ್ಪ ಆಳವಾಗಿ ನೋಡೋಣ. ನೆನಪಿಡಿ, ಇವು ಬರೀ ಕಥೆಗಳಲ್ಲ, ಅದಕ್ಕಿಂತ ತುಂಬಾನೇ ಹೆಚ್ಚಿನದು. ಹೌದು, ನಮ್ಮ ಸಂಸ್ಕೃತಿಯಲ್ಲಿ ಪುರಾಣಗಳಿಗೆ ಒಂದು ತುಂಬಾನೇ ವಿಶೇಷವಾದ ಸ್ಥಾನ ಇದೆ. ವೇದಗಳಲ್ಲಿ ಅಡಗಿರೋ ಜ್ಞಾನದ ಬಾಗಿಲನ್ನ ತೆರೆಯೋಕೆ ಇವು ಒಂದು ಕೀಲಿಕೈ ತರ ಕೆಲಸ ಮಾಡುತ್ತವೆ ಅಂತ ಹೇಳ್ಬೋದು. ಸರಿ, ಈಗ ನಮ್ಮ ಈ ವಿಶ್ಲೇಷಣೆಯ ಪ್ರಮುಖ ಭಾಗಕ್ಕೆ ಬರೋಣ. ಆ 18 ಮಹಾಪುರಾಣಗಳು ಯಾವುವು? ಅವು ಬರೀ ಧಾರ್ಮಿಕ ಕಥೆಗಳನ್ನಷ್ಟೇ ಹೇಳುತ್ತವಾ, ಅಥವಾ ಆ ಕಾಲದ ಸಮಾಜ, ಸಂಸ್ಕೃತಿ, ವಿಜ್ಞಾನದ ಬಗ್ಗೆನೂ ನಮ್ಗೇನಾದ್ರೂ ಮಾಹಿತಿ ಕೊಟ್ಟವಾ? ನೋಡೋಣ ಬನ್ನಿ. ಮೊದಲಿಗೆ ಬ್ರಹ್ಮಪುರಾಣ. ಇದನ್ನ ಆದಿಪುರಾಣ ಅಂತಾನೂ ಕರೀತಾರೆ. ಅಂದ್ರೆ ಎಲ್ಲದಕ್ಕೂ ಮೊದಲಿನದು. ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು ಅನ್ನೋ ಪ್ರಶ್ನೆಗೆ ಇದರಲ್ಲಿ ಉತ್ತರವಿದೆ. ಆಮೇಲೆ ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆ ಮತ್ತೆ ಭಕ್ತಿಯ ಮಹತ್ವವನ್ನು ವಿವರಿಸುವ ಪದ್ಮಪುರಾಣ. ಇನ್ನು ವಿಷ್ಣು ಪುರಾಣದಲ್ಲಿ ವಿಷ್ಣುವಿನ ದಶಾವತಾರಗಳ ಬಗ್ಗೆ ಅದ್ಭುತವಾದ ಕಥೆಗಳಿವೆ. ಹಾಗೆ ಈ ಗುಂಪಿನಲ್ಲಿ ವಾಯುಪುರಾಣ. ಇದರಲ್ಲಿ ಶಿವನ ಮಹಿಮೆ ಜೊತೆಗೆ ಭೂಗೋಳ, ಖಗೋಳದ ಬಗ್ಗೆನೂ ಆಳವಾದ ಜ್ಞಾನ ಇದೆ. ಮುಂದೆ ಬರೋದು ಭಾಗವತ ಪುರಾಣ. ಶ್ರೀಕೃಷ್ಣನ ಬಾಲಲೀಲೆಗಳನ್ನ ವರ್ಣಿಸೋದ್ರಿಂದ ಇದು ತುಂಬಾನೇ ಫೇಮಸ್. ನಂತರ ನಾರದೀಯ ಪುರಾಣ. ಇದರಲ್ಲಿ ಭಕ್ತಿ ಮಾರ್ಗದ ಶ್ರೇಷ್ಠತೆಯ ಬಗ್ಗೆ ಹೇಳಲಾಗಿದೆ. ಮಾರ್ಕಂಡೇಯ ಪುರಾಣ ಇದೆಯಲ್ಲ, ಅದು ಬಹಳ ವಿಶೇಷ. ಯಾಕಂದ್ರೆ ದುಷ್ಟರ ಸಂಹಾರಕ್ಕಾಗಿ ದೇವಿ ತಳೆದ ರೂಪಗಳನ್ನ ವರ್ಣಿಸುವ ದೇವಿ ಮಾಹಾತ್ಮ್ಯ ಇದರಲ್ಲೇ ಇರೋದು. ಇನ್ನು ಅಗ್ನಿಪುರಾಣವಂತೂ ಹಳೇ ಕಾಲದ ಒಂದು ಎನ್ಸೈಕ್ಲೋಪೀಡಿಯಾ ಇದ್ದಾಗೆ. ವಾಸ್ತುಶಿಲ್ಪ, ವ್ಯಾಕರಣ, ಆಯುರ್ವೇದ, ರಾಜನೀತಿ, ಹೀಗೆ ಜ್ಞಾನದ ಎಷ್ಟೊಂದು ವಿಷಯಗಳು ಇದರಲ್ಲಿವೆ. ಮುಂದಿನ ಲಿಸ್ಟಲ್ಲಿ ಹೆಸರೇ ಹೇಳೋ ಹಾಗೆ ಭವಿಷ್ಯ ಪುರಾಣ ಇದೆ. ಇದರಲ್ಲಿ ಮುಂದೆ ನಡೆಯೋ ಘಟನೆಗಳ ಬಗ್ಗೆ ಭವಿಷ್ಯ ನುಡಿಯಲಾಗಿದೆ. ಆಮೇಲೆ ಕೃಷ್ಣ ಮತ್ತು ರಾಧೆಯ ದಿವ್ಯ ಪ್ರೇಮವನ್ನ ವಿವರಿಸೋ ಬ್ರಹ್ಮವೈವರ್ತ ಪುರಾಣ. ಹಾಗೇನೆ ಶಿವನ ನಿರಾಕಾರ ರೂಪವಾದ ಲಿಂಗದ ಪೂಜೆಯ ಮಹತ್ವ ಹೇಳೋ ಲಿಂಗಪುರಾಣ. ಮತ್ತೆ ಈ 18 ಪುರಾಣಗಳಲ್ಲೇ ಅತೀ ದೊಡ್ಡದಾದ ಸ್ಕಂದ ಪುರಾಣ. ಇದರಲ್ಲಿ ಕಾರ್ತಿಕೇಯನ ಸಾಹಸಗಳ ವಿವರಣೆ ಇದೆ. ಕೆಲವು ಪುರಾಣಗಳಿದಾವಲ್ಲ, ಅವು ವಿಷ್ಣುವಿನ ನಿರ್ದಿಷ್ಟ ಅವತಾರಗಳ ಬಗ್ಗೆನೇ ಮಾತಾಡುತ್ತೆ. ಉದಾಹರಣೆಗೆ ವರಾಹ ಪುರಾಣದಲ್ಲಿ ಭೂಮಿಯನ್ನ ರಕ್ಷಿಸಲು ವಿಷ್ಣು ಎತ್ತಿದ ವರಾಹ ಅವತಾರದ ಕಥೆಯಿದೆ. ಕೂರ್ಮ ಪುರಾಣದಲ್ಲಿ ಸಮುದ್ರ ಮಂಥನದ ಕಥೆಯಿದೆ. ಆಗ ವಿಷ್ಣು ಆಮೆಯ ರೂಪದಲ್ಲಿ ಸಹಾಯ ಮಾಡ್ತಾನೆ. ಹಾಗೆ ಮತ್ಸ್ಯ ಪುರಾಣದಲ್ಲಿ ಮಹಾಪ್ರಳಯದ ಸಮಯದಲ್ಲಿ ಮನುಕುಲವನ್ನ ರಕ್ಷಿಸಿದ ಮೀನಿನ ಅವತಾರದ ಕಥೆಯಿದೆ. ನಮ್ಮ ಲಿಸ್ಟ್ನ ಕೊನೆಯಲ್ಲಿ ವಾಮನ ಪುರಾಣ. ಇದರಲ್ಲಿ ವಿಷ್ಣುವು ಬಲಿಚಕ್ರವರ್ತಿಯ ಅಹಂಕಾರವನ್ನ ಮುರಿದ ಕಥೆಯಿದೆ. ಆಮೇಲೆ ಎಲ್ಲರಿಗೂ ಗೊತ್ತಿರೋ ಗರುಡ ಪುರಾಣ. ಇದರಲ್ಲಿ ಮರಣದ ನಂತರ ಆತ್ಮದ ಪ್ರಯಾಣದ ಬಗ್ಗೆ ವಿವರಿಸಲಾಗಿದೆ. ಮತ್ತು ಕೊನೆಯದಾಗಿ ಬ್ರಹ್ಮಾಂಡ ಪುರಾಣ. ಇದರಲ್ಲಿ ಬ್ರಹ್ಮಾಂಡದ ರಚನೆ ಮತ್ತೆ ಲಲಿತಾ ಸಹಸ್ರನಾಮ ಕೂಡ ಇದೆ. ಹೀಗೆ ಈ 18 ಮಹಾಪುರಾಣಗಳು ಜ್ಞಾನದ ಬೇರೆ ಬೇರೆ ಮುಖಗಳನ್ನ ನಮ್ಗೆ ತೋರಿಸುತ್ತೆ. ಸರಿ, ಇಷ್ಟೆಲ್ಲ ಪುರಾಣಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದ್ರೆ ಇದರಿಂದ ನಮ್ಗೇನ್ ಸಿಗುತ್ತೆ? ಇವು ಕೇವಲ ಹಳೆ ಕಥೆಗಳ ಸಂಗ್ರಹಣನಾ? ಖಂಡಿತ ಇಲ್ಲ. ನೋಡಿ, ಈ ಪುರಾಣಗಳು ಬರೀ ಕಥೆಗಳಲ್ಲ. ಅವು ನಮ್ಮ ಜೀವನಕ್ಕೆ ಬೇಕಾದ ನೈತಿಕತೆ, ವಿಜ್ಞಾನ, ಆಧ್ಯಾತ್ಮ, ಹೀಗೆ ಎಲ್ಲದಕ್ಕೂ ಒಂದು ಅಡಿಪಾಯ ಇದ್ಹಾಗೆ. ಇದುವೇ ಈ ಎಲ್ಲಾ ಪುರಾಣಗಳ ಮುಖ್ಯ ಸಂದೇಶ. ಒಂದು ಕ್ಷಣ ಯೋಚನೆ ಮಾಡಿ, ಪುರಾಣಗಳು ಆ ಕಾಲದ ಜ್ಞಾನವನ್ನ ಕತೆಗಳ ಮೂಲಕ ಮುಂದಿನ ಜನಾಂಗಕ್ಕೆ ತಲುಪಿಸಿದ್ವು. ಹಾಗಾದ್ರೆ ನಮ್ಮ ಇವತ್ತಿನ ಕಾಲದ ಕತೆಗಳು ನಮ್ಮ ಭವಿಷ್ಯಕ್ಕೆ ಯಾವ ಜ್ಞಾನವನ್ನ ಉಳಿಸಿ ಹೋಗ್ಬೋದು? ಇದು ನಾವ್ ಯೋಚಿಸ್ಬೇಕಾದ ವಿಷಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು